a week since I posted my first video, and honestly, I didn't think I would actually come back for round two. But here we are. So, yeah, this is my second video, and as promised, I will be speaking in Kannada. So, firstly, namaste everyone. ಸೊ ಫೈನಲಿ ನಾನು ಬ್ಲಾಗ್ ಟು ಮಾಡ್ತಿದ್ದೀನಿ. ಹಾನೆಸ್ಟ್ಲಿ ನಾನು ಅನ್ಕೊಂಡಿರ್ಲಿಲ್ಲ ನಾನು ಬ್ಲಾಗ್ ಟು ಮಾಡ್ತೀನಿ ಅಂತ. ಬ್ಲಾಗ್ ಒನ್ಗೆ ಸ್ಟಾಪ್ ಮಾಡಿಬಿಡ್ತೀನಿ ಅನ್ಕೊಂಡಿದ್ದೆ. ಸೊ 1 ವೀಕ್ ಆಯಿತು ಫಸ್ಟ್ ಅಪ್ಲೋಡ್ ಮಾಡಿ. ರೆಸ್ಪಾನ್ಸ್ ಸ್ವಲ್ಪ ಇದ್ರು ನನಗೆ ಅದು ದೊಡ್ಡ ವಿಷಯನೇ. ಅದು ತುಂಬ ಚೆನ್ನಾಗೇ ಬಂತು. ಎವ್ರಿ ಸಿಂಗಲ್ ವ್ಯೂ ಮೀನ್ಸ್ ಸಮ್ವನ್ ಪಾಸ್ ಅ ಬಿಸಿ ಲೈಫ್ ಟು ಹಿಯರ್ ಮೀ ಆ್ಯಂಡ್ ಅದು ರೇರ್. ಹೌದು, ಕೆಲವು ಜನ ನನಗೆ ಹೇಳ್ತಿದ್ರು ಯಾರೇ ಅನಾನಮಸ್ ಅಂತ. ಟ್ರೂರ್ ಏನು ಅಂದರೆ ಐ ಡೋಂಟ್ ವಾಂಟ್ ದಿಸ್ ಪೇಜ್ ಟು ಬಿ ಅಬೌಟ್ ಹೌ ಐ ಲುಕ್ ಆರ್ ವಾಟ್ ಪೀಪಲ್ ಅಸ್ಯೂಮ್ ಅಬೌಟ್ ಮೀ. ಮೈ ವಿಡಿಯೋಸ್ ಆರ್ ಅಬೌಟ್ ದ ಲಿಟಲ್ ಡೀಟೇಲ್ಸ್. ಈ ಮಳೆ ಹನಿ ವಿಂಡೋಸ್ ಮೇಲೆ ಬರೋ ಥರ, ಅಥವಾ ಸೈಲೆನ್ಸ್ ಇರೋದು ಕಾಲೇಜ್ ಕ್ಯಾಂಪಸ್ ಈವ್ನಿಂಗ್ ಟೈಮಲ್ಲಿ ಸೈಲೆನ್ಸ್ ಇರುತ್ತಲ್ಲ ಆ ಥರ, ಅಥವಾ ಆ ರೈನ್ ಫೀಲ್ ಮಾಡೋಕೆ ಸ್ಕೈನೇ ನೋಡಬೇಕು ಅಂತೇನಿಲ್ಲ. ಹಾಗೆ ಯು ಡೋಂಟ್ ನೀಡ್ ಟು ನೋ ದ ಫ್ಲವರ್ಸ್ ನೇಮ್ ಟು ಸ್ಮೈಲ್ ಅಟ್ ಇಟ್. ಹೌದಲ್ವಾ? ಸೊ ಅದೇ ರೀತಿ ಐ ವಾಂಟ್ ದಿಸ್ ಚಾನಲ್ ಟು ಬಿ ಫೆಲ್ಟ್ ನೇಮ್ಲೆಸ್, ಫೇಸ್ಲೆಸ್, ಆದರೆ ಸಮ್ಹೌ ಕ್ಲೋಸ್. ನನಗೆ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಹೌ ಬ್ಲಾಗಿಂಗ್ ಲುಕ್. ಅದಕ್ಕೆ ನಾನು ಫಸ್ಟ್ ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ, ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ಹೌ ಬ್ಲಾಗರ್ ಫೀಲ್ಸ್ ಅನ್ನೋ ಎಕ್ಸ್ಪೀರಿಯನ್ಸ್ಗೋಸ್ಕರ. ಸೊ ಯಾ, ಐ ಲೈಕ್ ನೇಚರ್, ಸ್ಕೈ, ಗ್ರೀನರಿ ತುಂಬ. I find these when I see it, and maybe that's the reason why you can find only nature in my entire video. Maybe one day ನಾನು ರಿವೀಲ್ ಮಾಡ್ಬೋದೇನೋ ನಾನು ಯಾರು ಅಂತ. ಬಟ್ ಫಾರ್ ನೌ ಈ ಅನಾನಿಮಿಟಿ ಫ್ರೀಡಮ್ ಥರ ಅನ್ಸುತ್ತೆ. ಲೆಟ್ ಇಟ್ ಬಿ ಲೈಕ್ ದ್ಯಾಟ್. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋ ನಾನು ಯಾವಾಗ ಮಾಡ್ತೀನಿ ಅಂತ. ಅಪ್ಲೋಡ್ ಮಾಡೋದು ಯಾವಾಗ ಅಂತ ಗೊತ್ತಿಲ್ಲ. ಸೊ ಮೇ ಬಿ ಇಟ್ ಕ್ಯಾನ್ ಬಿ ಟುಮಾರೋ ಆರ್ ಈವನ್ ಆಫ್ಟರ್ ಅ ವೀಕ್. But when I upload, I'll make sure I'll be better. Either it can be in my editing skills or contents. I guess ಜಾಸ್ತಿನೇ ಮಾತಾಡ್ಬಿಟ್ಟೆ ಈ ವ್ಲಾಗಲ್ಲಿ. ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡ್ತಾ ಇರಿ ನನ್ನ ವಿಡಿಯೋಸ್ನ. ದಿಸ್ ಈಸ್ ಮೈ ಸೈಡ್ ಆಫ್ chaos. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಥ್ಯಾಂಕ್ ಯು. And obviously, I request you to stay a little longer because the story is just a beginning.